ದಲಿತ ಯುವಕನ ಮೇಲೆ ಹಲ್ಲೆ ಪ್ರಕರಣ ದೇವಸ್ಥಾನಕ್ಕೆ ನುಗ್ಲಿಕ್ಕೆ ದಲಿತ ಯುವಕರ ಯತ್ನ ಆಗಿರುವಂತದ್ದು ಚಿಕ್ಕಮಗಳೂರಿನ ಗೊಲ್ಲರಹಟ್ಟಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ದಲಿತ ಸಂಘಟನೆಯವರಿಂದ ಮೆರವಣಿಗೆ ಮಾಡುವಂತ ಸಂದರ್ಭದಲ್ಲಿ ಗೊಲ್ಲರಹಟ್ಟಿಯಲ್ಲಿ ಓಡಾಡಿದ್ದಾರೆ ದಲಿತ ಯುವಕರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಒಳಗಡೆನೂ ಕೂಡ ನುಗ್ಲಿಕ್ಕೆ ಹೋಗಿದ್ದಾರೆ. ಹಳ್ಳಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿರುವಂತದ್ದು. ಜೆಸಿಬಿ ಆಪರೇಟರ್ ಹಳ್ಳಿಯೊಳಗೆ ಬಂದಿದ್ದಕ್ಕೆ ಹಲ್ಲೆ ಮಾಡಿ ದಂಡವನ್ನ ವಿಧಿಸಿದ್ರು ಅನ್ನುವಂತ ಆರೋಪ ಇದೆ ಗೊಲ್ಲರಹಟ್ಟಿ ಜನರು. ಇದರಿಂದ ರೊಚ್ಚಿಗೆದ್ದಿದ್ದಂತ ದಲಿತ ಸಂಘಟನೆಗಳ ನಾಯಕರು ಗ್ರಾಮದಲ್ಲಿ ಪ್ರತಿಭಟನೆ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯ ಹಳ್ಳಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ ತಹಶೀಲ್ದಾರ್ ಹಾಗೂ ಪಿಎಸ್ಐ. ಗೇರಮರಡಿ ಗ್ರಾಮದಲ್ಲಿ ಸದ್ಯ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ವೀರೇಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ನೋಡ್ತಾ ಇದ್ವಿ ಅಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ಆಯಿತು, ಮೆರವಣಿಗೆ ಆಯಿತು, ನಂತರ ದೇವಸ್ಥಾನದ ಒಳಗಡೆ ನುಗ್ಲಿಕ್ಕೆ ಪ್ರಯತ್ನ ಪಟ್ಟರು ಅಂತ. ಹೇಗಿದೆ ಪರಿಸ್ಥಿತಿ ಅಲ್ಲೀಗ? ಮತ್ತೆ ಆ ಗೊಲ್ಲರಹಟ್ಟಿಯ ಜನರ ಮೇಲೆ ಏನು ಆರೋಪ ಮಾಡಲಾಗ್ತಾ ಇದೆಯಲ್ಲ, ಅವ್ರು ಯಾರಾದರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ ಏನಾಗಿದೆ ಅನ್ನುವಂಥದ್ರ ಬಗ್ಗೆ? ಆ ಪೃಥ್ವಿಯನ್ನು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಗೇರ್ಮರಡಿ ಗ್ರಾಮದ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಏನು ದಲಿತ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೂಡ ಗಂಭೀರವಾಗಿ ಕೇಳಿ ಬಂದಿತ್ತು. ಇದೀಗ ದಲಿತ ಮುಖಂಡರೆಲ್ಲರೂ ಕೂಡ ಗೊಲ್ಲರಹಟ್ಟಿಯ ಗ್ರಾಮದ ಸುತ್ತ ಓಡಾಡಿರುವಂತದ್ದು, ಆ ಊರಿನ ತುಂಬಾ ಮೆರವಣಿಗೆ ಕೂಡ ಮಾಡಿರುವಂತದ್ದು. ಗೊಲ್ಲರಹಟ್ಟಿ ಗ್ರಾಮದಲ್ಲಿದ್ದಂತ ಕೃಷ್ಣ ದೇವರ ದೇವಸ್ಥಾನಕ್ಕೂ ಕೂಡ ಹೋಗ್ತೀವಿ ನಾವು, ನಮ್ಮನ್ನ ಯಾರು ತಡೆಯಕ್ಕಾಗಲ್ಲ, ತಡಿಬಾರ್ದು ಅಂತ ಒಂದು ಆಗ್ರಹಿಸಿ ದೇವಸ್ಥಾನಕ್ಕೂ ನುಗ್ಗಕ್ಕೂ ಕೂಡ ಒಂದು ರೀತಿಯಲ್ಲಿ ದಲಿತ ಮುಖಂಡರು ಪ್ರಯತ್ನ ಮಾಡಿರುವಂತದ್ದು. ಜೊತೆಗೆ ಆ ಊರಿನ ತುಂಬಾ ಮೆರವಣಿಗೆ ಮಾಡಿರುವಂತದ್ದು. ಯಾವುದೇ ರೀತಿಯ ನಮಗೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ನೋ ಒಂದು ಪಟ್ಟು ಹಿಡಿದು ದಲಿತ ಮುಖಂಡರು ದೇವಸ್ಥಾನಕ್ಕೂ ನುಗ್ಗಕ್ಕೂ ಅಂತ ಪ್ರಯತ್ನ ಮಾಡಿರುವಂತದ್ದು. ಏನು ಈ ವೇಳೆ ತಹಶೀಲ್ದಾರ್ ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕೂಡ ಇದ್ರು. ಅವರ ಸಮ್ಮುಖದಲ್ಲಿ ಅಂದ್ರೆ ಈ ವೇಳೆ ಗ್ರಾಮಸ್ಥರು ಮತ್ತೆ ಕೆಲವು ದಲಿತ ಯುವಕರು ಅವರನ್ನ ತಡೆದಿರುವಂತದ್ದು. ದೇವಸ್ಥಾನಕ್ಕೆ ನುಗ್ಗದ್ ಬೇಡ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಈಗ ಸದ್ಯ ಆ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಕೂಡ ಕೆಲ ಕಾಲ ಉಂಟಾಗಿತ್ತು. ಈಗ ಸದ್ಯ ವೀರೇಶ್ ಮಾತಾಡ್ತೀನಿ. ನಮ್ ಜೊತೆ ರಾಜು ಅವರು DSS ಮುಖಂಡರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ. ನಮಸ್ಕಾರ ರಾಜು ಅವರೇ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್, ಹೇಗಿದೆ ಅಲ್ಲಿ? ಗಲಾಟೆ ಎಲ್ಲ ಆಗ್ತಾ ಇತ್ತು, ದೇವಸ್ಥಾನಕ್ಕೆ ನುಗ್ಲಿಕ್ಕೆ ಹೊರಟಿದ್ರಿ, ಏನಾಗ್ತಿದೆ ಅಲ್ಲಿ ಈಗ? ಸರ್ ಏನಾಗಿದೆಯಪ್ಪ ಅಂದ್ರೆ, ನಿನ್ನೆ ನಮ್ಮ ಹುಡುಗ ಒಬ್ಬ ನಮ್ಮ ಸಮಾಜದ ಹುಡುಗ, ಅವನು ವೃತ್ತಿಲಿ ಬಂದ್ಬಿಟ್ಟು ಡ್ರೈವರ್ ಕೆಲಸ ಮಾಡೋದು, JCB ಆಪರೇಟರ್ ಅವನು ಗೊತ್ತಾಯ್ತು, ಮಾರುತಿ ಅವರಲ್ವಾ? ಮಾರುತಿ ಅವ್ರ ಮೇಲೆ ಹಲ್ಲೆ ಆಯ್ತು, 2200 ರೂಪಾಯಿ ಕೂಡ ಕಿತ್ಕೊಂಡಿದ್ರು. ಆ ಕಾರಣಕ್ಕೋಸ್ಕರ ದೊಡ್ಡ ಗಲಾಟೆ ಆಗಿತ್ತು, ಬಂದಿದ್ರು, ಅದೆಲ್ಲ ನೋಡ್ತಾ ಇದ್ವಿ. ಈಗ ಯಾವತ್ತೂ ಹೋಗೇ ಇರ್ಲಿಲ್ವಾ ದಲಿತರು ಆ ಊರಿಗೆ? ಇದೇ ಫಸ್ಟ್ ಟೈಮ್ ಈ ರೀತಿಯಾಗಿ ಆಗಿದ್ದ ಅಥವಾ ಇದೇ ಫಸ್ಟ್ ಟೈಮ್ ದಲಿತರು ಅಲ್ಲಿಗೆ ಹೋಗಿದ್ದು ಅಂತನಾ? ಇಲ್ಲ ಸರ್, ಕಳೆದ ತುಂಬಾ ವರ್ಷಗಳಿಂದ ಕೆಟ್ಟ ಆಚರಣೆಗಳು ಮಾಡ್ಕೊಂತಾನೆ ಬರ್ತಿದಾರೆ ಅವರು. ಸಾಕಷ್ಟು ಬಾರಿ ನಾವು ಅಲ್ಲಿಗೆ ಸ್ಥಳೀಯವಾಗಿ ಗ್ರಾಮ ಪಂಚಾಯತಿಯವರು, DC ಅವರು, AC ಅವರು, ತಹಶೀಲ್ದಾರ್ ಎಲ್ಲರೂ ಕೂಡ ಅವರಿಗೆ ಮನವೊಲಿಸಿ ಈ ತರ ಮಾಡಬೇಡ್ರಿ, ಈ ಪದ್ಧತಿಗಳನ್ನ ನೆಡ್ಸ್ಕೊಬೇಡ್ರಿ ಅಂದನು ಕೂಡ ಅವರು ಆತರ ಆ ಪದ್ಧತಿನ ನೆಡ್ಸ್ಕೊಂಡ್ ಬರ್ತಾರೆ. ನಮ್ಮನ್ನ ಈಗಲೂ ಕೂಡ ನಮ್ಮ ಮಾದಿಗ ಸಮಾಜದನ್ನ ಆ ಬೀದಿ ಒಳಗೆ ಪ್ರವೇಶ ಮಾಡಕ್ ಬಿಡ್ತಿಲ್ಲ ಸರ್ ಈಗಲೂ ಕೂಡ. ಅಲ್ಲ, ಓಕೆ ರಾಜು ಅವರೇ, ಇದು ಫಸ್ಟ್ ಟೈಮ್ ಅಲ್ಲಿ JCB ತಗೊಂಡು ಈ ರೀತಿಯಾಗಿ ಕೆಲಸ ಮಾಡಲಿಕ್ಕೆ ಹೋಗಿದ್ದ ಮಾರುತಿ ಅವರು? ಹೌದು ಸರ್, ಇದೇ ಫಸ್ಟ್ ಟೈಮ್ ಸರ್ ಹೋಗಿರೋದು ಆ ವ್ಯಕ್ತಿ. ಅಂದ್ರೆ ನಿನ್ನೆನೆ ಫಸ್ಟ್ ಟೈಮ್ ಹೋಗಿದ್ದು? ಹಾ ಸರ್, ನಿನ್ನೆ ಫಸ್ಟ್ ಟೈಮ್ ಹೋಗಿದ್ದಾನೆ ಸರ್ ಅವನು. ನಿನ್ನೆ ಫಸ್ಟ್ ಟೈಮ್ ಹೋಗಿದ್ ಕೂಡಲೇ ಅವನು ಆಪರೇಟ್ ಕೆಲಸ ಮಾಡೋದನ್ನ ನಿಲ್ಸಿ ನೀನ್ ಯಾವ ಜಾತಿ ಅಂತ ಕೇಳಾದ್ಮೇಲೆ ಅವ್ನು ನೇರವಾಗಿ ಹೇಳಿದ ನಾನು ಮಾದಿಗ ಸಮಾಜದವನು ಅಂತೇಳಿ. ಹಂಗಂತ ಹೇಳಿದ ಕೂಡಲೇ ಅವನಿಗೆ ಏಕಾಏಕಿ ನೀನು ಮಾದಿಗ ಸಮಾಜದವ್, ನೀನ್ ಯಾಕೆ ಇಲ್ಲಿಗೆ ಗಾಡಿ ತಗೊಂಡ್ ಬಂದೆ, ಫಸ್ಟ್ ನೀನ್ ಗಾಡಿಯಿಂದ ಕೆಳಗಿಡಿ ಅಂತ ಇರೋರು ಎಲ್ಲರೂ ಕೂಡ ಮೇಲ್ಜಾತಿಯವರೇನಾ? ಹಾ ಸರ್, ಎಲ್ಲ ಅಲ್ಲಿರೋ ಅಷ್ಟು ಪ್ರತಿಯೊಂದು ಮನೆನೂ ಕೂಡ ಗೊಲ್ಲ ಸಮಾಜದವರೇ ಇರೋದಲ್ಲಿ. ಗೊಲ್ಲ ಸಮುದಾಯದವರು? ಹಾ ಸರ್, ಗೊಲ್ಲ ಸಮುದಾಯದವರೇ ಇರೋದಲ್ಲಿ. ಗೊಲ್ಲ ಸಮುದಾಯದವರೇ ಹಲ್ಲೆ ಮಾಡಿರೋದು? ಹಾ ಸರ್, ಹಲ್ಲೆ ಮಾಡಿರೋದು. ಅಂದ್ರೆ ಯಾರಿಗಾದ್ರೂ ಟಾರ್ಗೆಟ್ ಏನಾದ್ರು ಇತ್ತ, ಮಾದಿಗ ಅನ್ನೋ ಕಾರಣಕ್ಕೋಸ್ಕರನ ಅಥವಾ ಮಾರುತಿ ಮೇಲೆ ಏನಾದ್ರೂ ಸಿಟ್ಟಿತ್ತ ಅಂತ? ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಅವ್ರಿಗೆ ಯಾವುದೇ ದ್ವೇಷ ಯಾವುದೇ ಇರ್ಲಿಲ್ಲ. ಆ ಸಮುದಾಯ ಕಂಡ್ರೆ ಅವ್ರಿಗೆ ಈಗಲೂ ಕೂಡ ಆಗಲ್ಲ. ಅವ್ರಿಗೆ ಮಾರುತಿ ಯಾವ ಊರು? ಮಾರುತಿ ಬಂದ್ಬಿಟ್ಟು ತರೀಕೆರೆ ಹತ್ರ MC ಹಳ್ಳಿ ಅಂತ ಗ್ರಾಮದವನು. ಓಕೆ ನೋಡೋಣ. ಈಗ ತಹಶೀಲ್ದಾರ್ PSI ಎಲ್ಲ ಬಂದಿದಾರಲ್ಲ, ಏನ್ ಮಾಡ್ತಾರೆ, ಏನ್ ಹೇಳ್ತಾರೆ, ಯಾರು ಹಲ್ಲೆ ಆಗಿರೋದು, ಯಾವ ಕಾರಣಕ್ಕೋಸ್ಕರ ಅನ್ನುವಂಥದ್ರ ಬಗ್ಗೆ ಮೋಸ್ಟ್ ಪ್ರಾಬಬ್ಲಿ ಅವರು ನಿಮ್ನೆಲ್ಲ ಮಾತಾಡ್ಸ್ಬೋದು ಅಂತ ಕಾಣಿಸುತ್ತೆ. ಧನ್ಯವಾದ ರಾಜು ಅವರೇ, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ.